ರಾಸಾಯನಿಕ ಗೊಬ್ಬರ ಬಳಸದೆ ಜಾನುವಾರುಗಳ ಗೊಬ್ಬರ ಬಳಸಿ ಸಾವಯವ ಕೃಷಿ ಮೂಲಕ ಕಬ್ಬು ಬೆಳೆದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಆಲೆಮನೆ ಮಾಡುತ್ತಿರುವ ದೃಶ್ಯ ಸಿದ್ದಾಪುರ ತಾಲೂಕಿನ ಹಾರ್ಸಿಕಟ್ಟ ಸಮೀಪದ ಅರ್ಶಿನಗೋಡ್ನಲ್ಲಿ ಕಂಡುಬಂದಿದೆ. ಪರಿಸರಕ್ಕೆ ಹಾನಿ ಇಲ್ಲದ, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯವಿಲ್ಲದೆ ಕೋಣಗಳನ್ನು ಬಳಸಿ ಮಾಡುವ ಆಲೆಮನೆ ಎಲ್ಲರ ಗಮನವನ್ನು ಸೆಳೆದಿದೆ. ಕಬ್ಬು ಬೆಳೆಯಲು ಆಸಕ್ತಿ ಕಡಿಮೆಯಾದ ಇಂದಿನ ಕಾಲದಲ್ಲಿ ಈ ಊರಿನ ಜನರು ಆಲೆಮನೆಯನ್ನು ಮಾಡಲು ಆಧುನಿಕ ಯಂತ್ರಗಳ ಬಳಕೆ ಮಾಡದೆ ಹಿಂದಿನ ಕಾಲದಲ್ಲಿ ಆಲೆಮನೆ ಮಾಡುತ್ತಿದ್ದಂತೆ ಕೋಣಗಳ ಸಹಾಯದಿಂದ ಕಣೆ ತಿರುಗಿಸಿ ಕಬ್ಬನ್ನು ಹಿಂಡಿ ಹಾಲು ತೆಗೆದು ಹಾಲನ್ನು ಕಾಯಿಸಿ ಶುದ್ಧ ತಾಜಾ ರುಚಿಕರ ಬೆಲ್ಲವನ್ನು ತಯಾರಿಸುತ್ತಾರೆ. ಇಳುವರಿ ಹೆಚ್ಚಿಸಲು ರಾಸಾಯನಿಕಗಳನ್ನು ಬಳಸಿ ಲಾಭ ಮಾಡಿಕೊಳ್ಳಬೇಕು ಎಂದು ಯೋಚಿಸುವ ಜನರ ನಡುವೆ ಇಲ್ಲಿನ ರೈತರು ಕೊಟ್ಟಿಗೆ ಗೊಬ್ಬರವನ್ನೇ ಬಳಸಿ ಕಬ್ಬನ್ನು ಬೆಳೆಯುತ್ತಾರೆ. ಯಕ್ಷತರಂಗಿಣಿ ಸಂಸ್ಥೆಯ ಸಂಸ್ಥಾಪಕ ನಂದನ್ ನಾಯ್ಕ್ ಅವರ ಮನೆಯ ಆವರಣದಲ್ಲಿ ಕಂಡುಬಂದ ಈ ಸುಂದರ ದೃಶ್ಯವಿದು. ಇಲ್ಲಿನ ಕಬ್ಬು ಬೆಳೆಗಾರ ರೈತರಾದ ಕಣ್ಣಾ ನಾಯ್ಕ್ ಗೋಣೆಗದ್ದೆ ಅವರು ನಮ್ಮೊಂದಿಗೆ ಮಾತನಾಡಿ, ಈ ವರ್ಷ ಬೆಲ್ಲಕ್ಕೆ ಉತ್ತಮವಾದ ಬೆಲೆ ಇದೆ. ನಾವು ಮುರಿ ಆಳುಗಳ ಮೂಲಕ ಕಬ್ಬು ಬೆಳೆದು ಕಬ್ಬು ಕಟಾವು ಸಂಸ್ಕರಣೆ ಮಾಡುತ್ತೇವೆ. ಇದರಿಂದ ಖರ್ಚು ಹೆಚ್ಚು ಬರುವುದಿಲ್ಲ, ಅಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಆಲೆಮನೆಯಲ್ಲಿ ತೊಡಗಿಕೊಳ್ಳುತ್ತೇವೆ ಎಂದು ಅವರ ಅನಿಸಿಕೆಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡರು. ಕಬ್ಬು ಕಡಿಯೋದು ಚಾಲು. ಕಬ್ಬು ಕಡಿಯೋ ಒಂದು 6 ಮಂದಿ ಕಬ್ಬು ಕಡಿಯೋದು, 6 ಮನೆ ಕಬ್ಬು ಕಡಿಯೋದು, 6 ಮಂದಿ ನಾವು ಸೇರಿ ಒಕ್ಕಟ್ಟು ಒಂದೇ ಮನೆ ಕಡಿತೇವೆ. ಹಣ ಕೊಟ್ಟು ಮಾಡೋದು ಕೆಲಸ ನಮ್ದಿಲ್ಲ. ಆಲೆ ಮನೆ ಮಾಡೋದು ಹಂಗೆ ಎಲ್ಲ ಮೈಯಾಳಿನಲ್ಲೇ ಮಾಡೋದು ನಾವು. ನಮ್ಮ ಮನೆ ಅವ್ರು ಬರ್ತಾರೆ, ಅವ್ರ ಮನೆ ನಾವು ಹೋಗೋದು ಅಲ್ಲಿಂದ. ಮತ್ತು ಆಲೆ ಮನೆ ನಾವು ಸ್ವಂತ ಕಣೆ, ನಾವು ಕಣ್ಣಿಗೆ ಕರೆಂಟ್ ಬೇಡ, ಪೆಟ್ರೋಲ್ ಬೇಡ, ಡೀಸೆಲ್ ಬೇಡ, ಯಾವುದೂ ಬೇಡ. ಸಮದು ಆಯಿತಾ, ಎಲ್ಲ ಉಪಜೀವನ ಬೆಳೆಗೆ ಮಾಡೋದು ನಾವು. ಇದು ಎಷ್ಟು ತಿಂಗಳದ ಬೆಳೆ ಕಬ್ಬು? ಇದು 11 ತಿಂಗಳು ಬೆಳೆ ಕಬ್ಬು. 11 ತಿಂಗಳು ಬೇಕಾಗುತ್ತೆ. ಈ ವರ್ಷ ನಿಮಗೆ ಈಗ ನಾವು ಮತ್ತು ಅಲ್ಲಿಂದ ಕಬ್ಬು ನೆಡೋದು, ನಾವು ನೀರಿಲ್ಲ ಏನಿಲ್ಲ, ಅದು ಕಬ್ಬು ನಮ್ಮಲ್ಲಿ ನೀರು ಹಾಯಿಸೋದಿಲ್ಲ. ಮತ್ತು ನಾವು ಸರ್ಕಾರಿ ಗೊಬ್ಬರ ಹಾಕೋದಿಲ್ಲ, ಗಡ್ಡಿ ಗೊಬ್ಬರನೇ ಹಾಕೋದು. ಏನು ಈ ಬೆಳೆ ಲಾಭನ ಹೇಗೆ ನಡೆದಿದೆ? ಈಗ ಈ ವರ್ಷ ಮಾತ್ರ ಮನೆಗೆ ಅಡ್ಡಿಲ್ಲ. ವರ್ಷ ಹೋದ್ರೆ ಭಾಳ ಕಡಿಮೆ ಆಗಿದೆ. ಈ ವರ್ಷ ಅಡ್ಡಿಲ್ಲ. ಈಗ ಇಲ್ಲಿ ಬೆಳೆದ ಬೆಲ್ಲಕ್ಕೆ ಬೇಡಿಕೆ ಇದೆ ಹೆಂಗೆ? ಬೇಡಿಕೆ ಐತಿ. ಈ 3,000 3,500 ತನಕ 3,500 ತನಕ ನಡೀತೀವಿ. ಮಾರ್ಕೆಟ್ ಬೆಲ್ಲ. ಕಬ್ಬನ್ನು ನಾವು ಕಬ್ಬು ಬೆಳೆಸ್ಬೇಕಾದ್ರೆ ನಾವು ಗೊಬ್ಬರ ಹಾಕಿ ಮಾಡೋದು, ಕೂಲಿ ಮಾಡಿ. ಯಾವುದಿಲ್ಲ, ಸ್ವಂತ ನಾವು ಶ್ರಮಪಟ್ಟು ಮಾಡೋದೇ. ಅಂತಂದರೆ ಅದು ಗಾಣ ಹೊಡೆಯೋ ಕೋಣನೇ ಬೇಕಾಗುತ್ತೆ. ಮನುಷ್ಯ ಮತ್ತು ಟೀಲರ್ ಯಾವುದು ಬೇಡ ಆಗತ್ತೆ. ಅವನು ಹೊಡೆಯವನೇ, ಅದಕ್ಕಾಗಿ ಸ್ಪೆಷಲ್ ಆಗಿರ್ತಾನೆ, ಅಲ್ಲಿ ಹೊಡೆಯೋಕೆ ಬರ್ತಾನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.